ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 43ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇಲ್ಲಿ ನಮ್ಗೆ ತೋರಿಸ್ತಾರೆ ಸ್ಟೂಡೆಂಟ್ ಗಳೆಲ್ಲ ಎಕ್ಸಾಮ್ ಮುಗಿಸ್ಕೊಂಡು ಆಚೆ ಬರ್ತಿರ್ತಾರೆ. ರೀತು ನ್ಯಾನಾಗೋಸ್ಕರ ಫ್ಲವರ್ ಬುಕ್ಕೆನ ಇಟ್ಕೊಂಡು ಆಚೆನೆ ವೇಟ್ ಮಾಡ್ತಿರ್ತಾಳೆ. ನ್ಯಾನ ನೋಡಿದಾಗ ರೀತು ಜೋರಾಗಿ ನ್ಯಾನ ಅಂತ ಕರಿತಿರ್ತಾಳೆ. ಅವಳಂತೂ ಫುಲ್ಲು ಖುಷಿಯಾಗಿರ್ತಾಳೆ. ನ್ಯಾನ ಹತ್ರ ಬಂದಾಗ ರೀತು ಬುಕ್ಕೆ ಕೊಡ್ತಾ ಹೇಳ್ತಿರ್ತಾಳೆ, ನ್ಯಾನ ಫೈನಲಿ ನಿನ್ ಎಕ್ಸಾಮ್ಸ್ ಎಲ್ಲ ಮುಗೀತು, ಕಂಗ್ರಾಚುಲೇಷನ್ಸ್, ತಗೋ ಈ ಬುಕ್ಕೆನ. ನಿನ್ ಎಕ್ಸಾಮ್ಸ್ ಎಲ್ಲ ಹೇಗಿತ್ತು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹಾ ಸುಮಾರಾಗೆ ಇತ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ನ್ಯಾನಾಗೆ ಸರ್ಪ್ರೈಸ್ ಕೊಡೋದಕ್ಕೆ ನ್ಯಾನ ಫ್ರೆಂಡ್ಸ್ ಗಳು ಬಂದಿರ್ತಾರೆ. ಇಲ್ಲಿ ಅವರು ದೂರದಲ್ಲಿ ನಿಂತಿರ್ತಾರೆ. ನ್ಯಾನ ಬಂದಿರೋದನ್ನ ನೋಡಿ ಅವರು ಕೂಡ ನಿಧಾನಕ್ಕೆ ಬಂದು ನ್ಯಾನಾಗೆ ಸ್ವಲ್ಪ ಎದುರಿಸ್ತಾರೆ ಅಂತ ಪಟ್ ಅಂತ ಹೇಳ್ತಿರ್ತಾರೆ. ಇಲ್ಲಿ ನ್ಯಾನ ಅವರಿಬ್ರು ನೋಡಿ ಫುಲ್ ಶಾಕ್ ಆಗಿ ಖುಷಿಯಲ್ಲಿ ಹೇಳ್ತಿರ್ತಾಳೆ, ಲೀನಾ ಮೇಘಾ ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಲೀನಾ ಹೇಳ್ತಿರ್ತಾಳೆ, ಯಾಕೆ ಮರ್ತೋದ್ಯಾ, ನೀನು ಹೆಲ್ಪ್ ಮಾಡಿದ್ರಿಂದಾನೆ ದೀಕ್ಷಿತ್ ಫ್ಯಾಮಿಲಿಲಿ ಹೌಸ್ ಹೆಲ್ಪ್ ಆಗಿ ನಮ್ಗೆ ಕೆಲ್ಸ ಸಿಕ್ಕಿದೆ. ಇವತ್ತು ಅವ್ರ ಮನೇಲಿ ಪಾರ್ಟಿ ಇದೆ, ಹಿಂಗೂ ಇವಾಗ ಫ್ರೀ ಇದೀವಲ್ಲ, ಅದಕ್ಕೆ ನಾವು ಅನ್ಕೊಂಡ್ವಿ ನಿನ್ಗೆ ಸರ್ಪ್ರೈಸ್ ಕೊಡೋಣ ಅಂತ. ಮೇಘ ಕೂಡ ಹೇಳ್ತಿರ್ತಾಳೆ, ಹಾ ಹೌದು, ನಮ್ಗೆ ಸ್ವಲ್ಪ ಟೈಮಿಗೆ ರಜಾ ಸಿಕ್ಕಿದೆ, ಅದಕ್ಕೆ ನಾವ್ ಅನ್ಕೊಂಡ್ವಿ ನಿನ್ನ ಮೀಟ್ ಮಾಡೋಣ ಅಂತ. ಇವತ್ತು ಟ್ರೀಟ್ ನಮ್ದೆ. ಇಲ್ಲಿ ಅದಕ್ಕೆ ನೇನ ಕೂಡ ಹೇಳ್ತಿರ್ತಾಳೆ, ವಾವ್ ಸೂಪರ್, ಹಾಗಾದ್ರೆ ಬನ್ನಿ ಎಲ್ಲ ಹೋಗೋಣ ಅಂತ. ಇಲ್ಲಿ ನ್ಯಾನ ಮತ್ತೆ ಅವ್ರ ಫ್ರೆಂಡ್ಸ್ ಅಲ್ಲಿಂದ ಹೋಗ್ಬೇಕು ಅನ್ನೋ ಟೈಮ್ಗೆ ರಿಪೋರ್ಟರ್ ಕೂಡ ಅಲ್ಲಿಗೆ ಬರ್ತಾರೆ. ಒಂದ್ ಸೆಕೆಂಡ್ ಇರಿ, ನೀವೇನಾದ್ರೂ ಆರ್ಟ್ ಸ್ಟೂಡೆಂಟಾ ಅಂತ ಕೇಳ್ತಾರೆ. ಆಗ ನೇನ, ಇಲ್ಲ ನಾನು ನಾರ್ಮಲ್ ಅಕಾಡೆಮಿಕ್ ಸ್ಟೂಡೆಂಟು. ಅದಕ್ಕೆ ರಿಪೋರ್ಟರ್ ಹೇಳ್ತಾರೆ, ನೀವು ಸ್ವಲ್ಪ ಟೈಮ್ ಕೊಡಕ್ಕಾಗುತ್ತಾ ಒಂದು ಕ್ವಿಕ್ ಇಂಟರ್ವ್ಯೂಗೋಸ್ಕರ? ನೇನ ಕೂಡ ಹಾ ಸರಿ ಓಕೆ ಅಂತ ಹೇಳ್ತಾಳೆ. ಸೀನ್ ಶಿಫ್ಟ್ ಆಗಿ ದೀಕ್ಷಿತ್ ಫ್ಯಾಮಿಲಿನ ತೋರಿಸ್ತಾರೆ. ಇಲ್ಲಿ ಎಲ್ಲರೂ ನೇನಾಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಮಿಸ್ಟರ್ ದೀಕ್ಷಿತ್ ಕೂಡ ಅಂದ್ರೆ ನೇನ ಅವ್ರ ತಂದೆ ನೇನಾಗೆ ಕಾಲ್ ಟ್ರೈ ಮಾಡ್ತಿರ್ತಾರೆ, ಆದ್ರೆ ಕನೆಕ್ಟ್ ಆಗ್ತಿರಲ್ಲ. ಇಲ್ಲಿ ಅವರು ಫೋನ್ ನ ಕೆಳಗಿಟ್ಟು ನೇನ ಇಷ್ಟೊತ್ತಾದ್ರೂ ಬಂದೇ ಇಲ್ಲ ನೋಡು. ನೇನ ಅವ್ರ ತಂದೆ ಜಿಯಾನ ಕೇಳ್ತಿರ್ತಾರೆ, ಜಿಯಾ ನೀನು ನೇನಾಗೆ ಇವತ್ ಪಾರ್ಟಿ ಬಗ್ಗೆ ಹೇಳಿದ್ದೆ ಅಲ್ವಾ? ಇಲ್ಲಿ ಅದಕ್ಕೆ ಜಿಯಾ ಫುಲ್ ಇನ್ನೋಸೆಂಟ್ ಫೇಸ್ ಮಾಡ್ಕೊಂಡು ಹೇಳ್ತಿರ್ತಾಳೆ, ಹಾ ಡ್ಯಾಡ್ ನಾನಂತೂ ಕರ್ದಿದ್ದೆ, ಆದ್ರೆ ಅಕ್ಕ ನಾನು ಬರಲ್ಲ ಅಂತ ಮಕ್ಕೊಡ್ದಂಗೆ ಹೇಳಿದ್ರು. ಅವರು ದೀಕ್ಷಿತ್ ಫ್ಯಾಮಿಲಿಯಿಂದ ಯಾವ್ದೇ ತರ ರಿಲೇಷನ್ ಇಟ್ಕೊಳ್ಳೋದಕ್ಕೂ ಇಷ್ಟಪಡಲ್ವಂತೆ. ಅವ್ರು ಯಾಕೆ ನಮ್ಮನ್ನ ಇಷ್ಟೊಂದು ದ್ವೇಷಿಸ್ತಾರೆ? ಇಷ್ಟೆಲ್ಲ ಹೇಳ್ಕೊಂಡು ಜಿಯಾ ಸ್ವಲ್ಪ ಎಮೋಷನಲ್ ಆಗ್ಬಿಡ್ತಾಳೆ. ಇದನ್ನೆಲ್ಲ ಕೇಳಿ ನೇನ ಅವ್ರ ತಂದೆಗಂತೂ ಫುಲ್ ಕೋಪ ಬಂದ್ಬಿಡುತ್ತೆ. ದುರಂಕಾರದ ಹೆಣ್ಣು, ದೀಕ್ಷಿತ್ ಫ್ಯಾಮಿಲಿ ಇರ್ಲಿಲ್ಲ ಅಂದಿದ್ರೆ ಅವಳು ಇಲ್ಲಿವರೆಗೂ ಬರಕ್ಕೆ ಆಗ್ತಿರ್ಲಿಲ್ಲ. ಹೋಗ್ಲಿ ಬಿಡು, ಅವಳಿಗೆ ಬರಕ್ ಇಷ್ಟ ಇಲ್ಲ ಅಂದ್ರೆ ನಾವು ಕೂಡ ಅವಳನ್ನ ಕರೆಯೋದೇ ಬೇಕಾಗಿಲ್ಲ. ಈ ಪಾರ್ಟಿನ ನಾವು ಜಿಯಾಗೋಸ್ಕರನೇ ಮಾಡೋಣ. ಇಲ್ಲಿ ಜಿಯಾ ಪ್ಲಾನ್ ಸಕ್ಸಸ್ ಆಗಿರೋದನ್ನ ನೋಡಿ ಜಿಯಾ ಖುಷಿ ಪಡ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ನೇನ ಮತ್ತೆ ರಿತು ಮಲ್ಗಿರೋದನ್ನ ತೋರಿಸ್ತಾರೆ. ಅದೇ ಟೈಮಿಗೆ 5:15 ಅಲಾರಾಮು ನೇನ ಫೋನ್ ಅಲ್ಲಿ ಬಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ನೇನ ಎದ್ಬಿಟ್ಟು ಅದನ್ನ ಆಫ್ ಮಾಡ್ತಿರ್ತಾಳೆ. ಆಗ ಅವಳಿಗೆ ಅವಳ ಮೊಬೈಲ್ಗೆ ಒಂದು ನೋಟಿಫಿಕೇಶನ್ ಬಂದಿರುತ್ತೆ. ಇದನ್ನ ನೋಡಿ ಅವಳು ರಿತುನ ಜೋರಾಗಿ ಎಬ್ರಿಸ್ತಾ ಶಾಕ್ ಅಲ್ಲಿ ಎಬ್ರಿಸ್ತಿರ್ತಾಳೆ. ರಿತು ಬೇಗ ಎದ್ದು ಅಂತ. ಇಲ್ಲಿ ರಿತು ಕೂಡ ಎದ್ರುಕೊಂಡು ಏನಾಯ್ತು ಅಂತ ಕೇಳ್ತಿರ್ತಾಳೆ. ಆಗ ನೇನ ಹೇಳ್ತಿರ್ತಾಳೆ, ಬೇಗ ಎದ್ದೋಳು, ನಾವು ಇವಾಗ ಸಾನ್ವೆಲ್ಲಿದ್ದು ಫ್ಲೈಟ್ ನ ಹಿಡಿಬೇಕು, ಬೇಗ ಟೈಮ್ ಆಗ್ಬಿಡುತ್ತೆ, ಎದ್ದೋಳು ಅಂತ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.